ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯದ ಸರಮಾಲೆಯನ್ನ ಹೊರಿಸಿದೆ. ಹೆಜ್ಜೆ ಹೆಜ್ಜೆಗೂ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯ ದೇಶದಲ್ಲೇ ಟ್ಯಾಕ್ಸು ಕೊಡೋದ್ರಲ್ಲಿ ನಂಬರ್ 1 ರಾಜ್ಯ. ಮಹಾರಾಷ್ಟ್ರಗಿಂತ ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಜನಸಂಖ್ಯೆಗೆ ಹೋಲಿಕೆ ಮಾಡಿದಾಗ ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗು ದೇಶದಲ್ಲಿ. ಇಂಥ ನಮ್ಮ ತೆರಿಗೆ ದುಡ್ಡನ್ನು ಕಸಿದುಕೊಂಡು ನಮ್ಮ ರಾಜ್ಯದಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನು ಬಿ ಜೆ ಪಿಯವರು ನುಂಗಿ ಹಾಕ್ತಾ ಇದ್ದಾರೆ. ನಮ್ಮ ತೆರಿಗೆ ದುಡ್ಡನ್ನು ಕಿತ್ಕೊಂಡು ಬೇರೆ ರಾಜ್ಯಗಳಿಗೆ ಸಾಕ್ತಾ ಇದ್ದಾರೆ. ಕರ್ನಾಟಕಕ್ಕೆ ಬರಗಾಲ ಬಂದಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲೇ ನಾವು ಬರ ಘೋಷಣೆ ಮಾಡಿ ಮನವಿಯನ್ನು 1.5 ತಿಂಗಳು ಮೊದಲೇ ಕೊಟ್ಟಿದ್ದೇವೆ, ವಾಡಿಕೆ ಸಮಯಕ್ಕಿಂತ. ಹಾಗಾಗಿದ್ರೂ ಕೂಡ ನಾವು ಮನವಿ ಕೊಟ್ಟು ಹತ್ರ 7 ತಿಂಗಳಾಗ್ತಾ ಇದೆ. ಇವತ್ತು ಬಂದ್ಬಿಟ್ಟು ರಾಜ್ಯಕ್ಕೆ ಸುಳ್ಳನ್ನ ಹೇಳಿ ರಾಜ್ಯದ ಜನಗಳಿಗೆ ಅನ್ಯಾಯ ಮಾಡಿರೋದು ಅಲ್ಲದೆ ಅವಮಾನವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಸವಾಲು ಹಾಕಿದ್ದೇನೆ ಅವರಿಗೆ, ಬನ್ನಿ ವಿಧಾನಸೌಧ ಗಾಂಧಿ ಸ್ಟ್ಯಾಚ್ಯೂ ಇದೆ, ಅಲ್ಲಿ ನಾನು ಬರ್ತೇನೆ, ಪ್ರಮಾಣ ಮಾಡಿ ಕರ್ನಾಟಕ ವಾಡಿಕೆ ಮೆಮೊರಾಂಡಮ್ ಕೊಡುವ ತಾರೀಕಿಗಿಂತ ಮೊದಲೇ ಕೊಟ್ಟಿದ್ದೇವ ಇಲ್ಲವ ಅನ್ನೋದನ್ನ ಸಾಬೀತು ಮಾಡ್ತೇನೆ. ಅಲ್ಲೇ ಬರಲಿ. ಸೆಪ್ಟೆಂಬರ್ 23ನೇ ತಾರೀಕು ನಾವು ಮೆಮೊರಾಂಡಮ್ ಕೊಟ್ಟಿದ್ದೇವೆ. ಆ ಕೇಂದ್ರ ಸರ್ಕಾರದಿಂದನೇ ನಾವು ಕೊಟ್ಟ ಮೆಮೊರಾಂಡಮ್ ಮೇಲೆ ಸೆಂಟ್ರಲ್ ಟೀಮನ್ನು ಕಳಿಸ್ಕೊಟ್ಟಿದ್ದಾರೆ, ಸರ್ವೆ ಆಗಿದೆ. ನವೆಂಬರ್ 20ನೇ ತಾರೀಕಿಂದ ಇಲ್ಲಿವರೆಗೂ ಕೂಡ ಆ ರಿಪೋರ್ಟ್ ಮೇಲೆ ಮಲಕ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟ್ರು ಅಂದ್ರೆ ಒಂದೇ ಉದ್ದೇಶ, ಕರ್ನಾಟಕಕ್ಕೆ ದ್ರೋಹ ಮಾಡುವಂತ ಉದ್ದೇಶ ಬಿಟ್ರೆ ಇನ್ಯಾವುದೂ ಇಲ್ಲ. ಈ ಟೈಮಲ್ಲಿ ಅದನ್ನ ಮುಚ್ಚಾಕೊಳ್ಳೋದಕ್ಕೆ ಹಸಿ ಸುಳ್ಳುಗಳನ್ನ ಹೇಳಿ ಸುಳ್ಳಿನ ಸರದಾರರು ಚುನಾವಣೆಯಲ್ಲಿ ಜನಗಳನ್ನ ಕಣ್ಣಿಗೆ ಬೂದಿ ಎರಚುವಂತ ಕೆಲಸ ಯಶಸ್ಸು ಆಗೋದಿಲ್ಲ. ನಾನು ಅವರಿಗೆ ಕೇಳ್ತೇನೆ, ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಾ, ಯಾಕೆ ಈ ದ್ವೇಷ ಕನ್ನಡಿಗರ ಮೇಲೆ, ಯಾಕೆ ಈ ದ್ರೋಹ ಕರ್ನಾಟಕದ ಜನಗಳ ಮೇಲೆ ಮಾಡ್ತಾ ಇದ್ದೀರಾ? ನಮ್ಮ ಓಟು ಕಿತ್ಕೊಳ್ತೀರಿ, ನಮ್ಮ ನೋಟು ಕಿತ್ಕೊಳ್ತೀರಿ, ಬದಲಿಯಾಗಿ ನಮಗೆ ಅನ್ಯಾಯ, ದ್ರೋಹ, ದ್ವೇಷ ಸಾಲದಕ್ಕೆ ಕರ್ನಾಟಕವನ್ನೇ ಅವಮಾನ ಮಾಡ್ತಾ ಇದ್ದೀರಾ. ಇದಕ್ಕೆ ಜನ ಪಾಠ ಕಲಿಸ್ತಾರೆ ಈ ಚುನಾವಣೆಯಲ್ಲಿ. ಬೆಂಗಳೂರು ಉತ್ತರದಲ್ಲಿ ಕಾಂಗ್ರೆಸ್ನಿಂದ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದು ಅಮೆರಿಕಾಗೆ ಹೋಗಿ ಅಲ್ಲಿ PhD ಮಾಡಿ ಸ್ವಯಂ ಪ್ರೇರಣೆಯಿಂದ ವಾಪಸ್ಸು ಬೆಂಗಳೂರಿಗೆ ಬಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿ, ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕೆಲಸ ಮಾಡಿ, ಒಂದು ಬಾರಿ MP ಆಗಿ ಕೆಲಸ ಮಾಡಿರ್ತಕ್ಕಂಥ ಬೆಂಗಳೂರಿನ ಒಂದು ಸಿಂಬಲ್, ಪ್ರತಿಬಿಂಬ ಹಾಗೂ ಲೋಕಲ್ ಅಭ್ಯರ್ಥಿ, ಒಳ್ಳೆ ಎಜುಕೇಟೆಡ್ ಹೈಲಿ ಕ್ವಾಲಿಫೈಡ್ ರಾಜೀವ್ ಗೌಡ್ರನ್ನ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಯಾಗಿ ಮಾಡಿದೆ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಲ್ಲೇ ಕೆಲಸ ಮಾಡಿರೋರು ಬೆಂಗಳೂರಿನ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿಗೆ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಎದುರು BJP ಪಾರ್ಟಿಯವರ ಕ್ಯಾಂಡಿಡೇಟ್ ಏನಿದ್ದಾರೆ ಅವರು ಮಂಗಳೂರಿನಲ್ಲಿ MLC ಆದ್ರು, ಅದನ್ನ ಅಲ್ಲೇ ರಿಜೆಕ್ಟ್ ಮಾಡಿದ್ರು. ಆಮೇಲೆ ಯಶವಂತಪುರಕ್ಕೆ ಬಂದ್ರು, MLA ಆದ್ರು, ಅವರನ್ನು ಕೂಡ ಅಲ್ಲೇ ಒದ್ದು ಬಿಟ್ಟು ಅಲ್ಲಿಂದ ರಾಜಾಜಿನಗರಕ್ಕೆ ಬಂದ್ರು, ಅಲ್ಲೂ ಉಳಿಲಿಲ್ಲ, ಅವ್ರನ್ನೂ ಕೈ ಬಿಟ್ರು. ಅಲ್ಲಿಂದ ಉಡುಪಿ ಮಂಗಳೂರಿಗೆ ಹೋದ್ರು, ಅಲ್ಲಿ ಒಂದು ದಿನ ಅಲ್ಲಿ ಹೋಗ್ಲಿಲ್ಲ, ಕೆಲಸ ಮಾಡಲಿಲ್ಲ. ಜನ ರಿಜೆಕ್ಟ್ ಮಾಡಕ್ಕೆ ಮೊದಲೇ BJP ಕಾರ್ಯಕರ್ತರೇ ಅವರನ್ನ ಚಳುವಳಿ ಮಾಡಿ ಧರಣಿ ಮಾಡಿ ಗೋ ಬ್ಯಾಕ್ ಅಂತೇಳಿ ಅಲ್ಲಿಂದ ತಿರಸ್ಕಾರ ಮಾಡಿದ್ದಾರೆ. ಯಾರು? BJP ಲೀಡರ್ಸ್. ಇಲ್ಲಿ ನಮ್ಮ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಎಲ್ಲಾ ಸ್ಥಳೀಯರು ಸದಾನಂದ ಗೌಡ್ರಿಗೆ ಟಿಕೆಟ್ ಕೊಡಬೇಕು ಅಂತ BJP ಅವರು ಒತ್ತಾಯ ಮಾಡಿದ್ರು ಕೂಡ ಎಲ್ಲಾ ಲೋಕಲ್ ಲೀಡರ್ಗಳ ಒತ್ತಾಯವನ್ನ ರಿಜೆಕ್ಟ್ ಮಾಡಿ ಬಲವಂತವಾಗಿ ಸ್ಥಳೀಯ BJP ಅವರ ಭಾವನೆಗೆ ವಿರುದ್ಧವಾಗಿ ಯಾರೋ ಒಬ್ಬ ಲೀಡರನ್ನ ಸಮಾಧಾನ ಪಡಿಸೋದಕ್ಕೋಸ್ಕರ ಅಲ್ಲಿಂದ ರಿಜೆಕ್ಟ್ ಆಗಿರೋ ಕ್ಯಾಂಡಿಡೇಟ್ ನ ಇಲ್ಲಿ ತಂದು ಹಾಕಿದ್ದಾರೆ. ಅವರು ಒಂದು ದಿನ ಒಬ್ಬ ಕಾರ್ಯಕರ್ತರ ಕೈಗೆ ಸಿಗೋರಲ್ಲ, ಒಬ್ಬ ವೋಟರ್ ಕೈಗೆ ಸಿಗೋರಲ್ಲ, ಇದ್ದು ಕೆಲಸ ಮಾಡೋರು ಅಲ್ಲ. ಈ ಊರಿಂದ ಆ ಊರು, ಆ ಊರಿಂದ ಇನ್ನೊಂದೂರು ತಮ್ಮ ಸ್ವಾರ್ಥ ಸಾಧನೆಯಿಂದ ತುಂಬಿದ್ದಾರೆ ಬಿಟ್ರೆ ಬೆಂಗಳೂರು ಬಗ್ಗೆ ಅವರಿಗೆ ಗೊತ್ತೂ ಇಲ್ಲ, ಕಾಳಜಿನೂ ಇಲ್ಲ, ಇಲ್ಲಿ ಜನಗಳಿಗೆ ಕೆಲಸ ಮಾಡೋ ಆಸೆನೂ ಇಲ್ಲ. ಅಧಿಕಾರಕ್ಕಾಗಿ ಮಾತ್ರ ಅವರು ಇಲ್ಲಿ ಬಂದಿದ್ದಾರೆ. ಸ್ಥಳೀಯ BJP ಅವರ ಭಾವನೆಗೆ ವಿರುದ್ಧವಾಗಿ ಬಂದಿದ್ದಾರೆ. ಬೆಂಗಳೂರಿನ ಸಮಸ್ಯೆನೂ ಗೊತ್ತಿಲ್ಲ ಅವರಿಗೆ, ಕೆಲಸ ಮಾಡೋ ಆಸಕ್ತಿನೂ ಇಲ್ಲ. ಅದಕ್ಕೆ ಹೋಲಿಕೆ ಮಾಡಿದಾಗ
ನಮ್ಮ ಕ್ಯಾಂಡಿಡೇಟ್ ಏನಿದ್ದಾರೆ ಪ್ರೊಫೆಸರ್ ರಾಜೀವ್ ಗೌಡ್ರು, ಬೆಂಗಳೂರಿನ ಪ್ರೊಫೆಷನಲ್ ಕ್ಲಾಸ್ ಇಂದ ಬಂದಿರತಕ್ಕಂಥವ್ರು, ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರು, ಬೆಂಗಳೂರಿನ ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಂದು ಅವಕಾಶ ಕೊಟ್ರೆ ಬೆಂಗಳೂರಿನ ಅಭಿವೃದ್ಧಿಗೆ ಹೊಸ ಆಯಾಮವನ್ನ ಕೊಡಬೇಕು, ಒಂದು ಫ್ಯೂಚರ್ ಬೆಂಗಳೂರನ್ನ ಡೆವಲಪ್ ಮಾಡಬೇಕು ಅನ್ನೋ ಬಲವಾದ ಮಾನಸಿಕ ಇಚ್ಛೆ ಹೊಂದಿದ್ದಾರೆ. ಸೊ ನಮ್ಮ ಕಾರ್ಯಕರ್ತರು ಕೂಡ ಈ ಬಾರಿ ಚಾರ್ಜ್ ಆಗಿದ್ದಾರೆ. ಹಿಂದಿನ ಬಾರಿ ಇದ್ದಂತಹ ವಾತಾವರಣ ಈ ಬಾರಿ ಇಲ್ಲ. ಬಿಜೆಪಿ ಪರವಾಗಿ ಗಾಳಿ ಇಲ್ಲ, ಬಿಜೆಪಿ ಕ್ರೇಜ್ ಇಲ್ಲ ಈ ಬಾರಿ. ನಾನು ಹೋದ ಬಾರಿ ಚುನಾವಣೆ ನಿಂತು ಎದುರಿಸಿದ್ದೇನೆ, ಆದರೆ ಆ ವಾತಾವರಣ ಈ ಬಾರಿ ಇಲ್ಲ. ಜನಕ್ಕೂ ಕೂಡ 10 ವರ್ಷ ಬಿಜೆಪಿಗೆ ಅವಕಾಶ ಕೊಟ್ಟು ಸಾಕಾಗಿದೆ, ಬದಲಾವಣೆ ಮಾಡಬೇಕು ಅನ್ನುವಂಥ ಆಲೋಚನೆ ಜನಗಳ ಮನಸ್ಸಿನಲ್ಲಿ ಕಾಣ್ತಾ ಇದೆ. ಇವೆಲ್ಲ ಸನ್ನಿವೇಶದ ಹಿನ್ನೆಲೆಯಲ್ಲಿ ನಮ್ಮ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ್ರು ಗೆಲ್ತಾರೆ ಅನ್ನೋ ವಿಶ್ವಾಸ ನಾವು ಹೊಂದಿದ್ದೇವೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ MP ಎಲೆಕ್ಷನ್ ಆದ್ಮೇಲೆ ಈಗ ಗ್ಯಾರಂಟಿಗೂ ಸ್ಟಾಪ್ ಆಗ್ಬಿಡುತ್ತೆ, ಮಹಿಳೆಯರು ಯಾರು ಮರಳಾಗಬೇಡಿ ಅಂತ ಹೇಳಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಬಿಜೆಪಿ JDSನವರು ಸೇರಿ ಮಾಡಬಾರದ ಅನ್ಯಾಯಗಳನ್ನೆಲ್ಲ ಮಾಡಿ ಆ ಅನ್ಯಾಯವನ್ನ ಮುಚ್ಚಾಕೋದಿಕ್ಕೆ ಏನೇನೋ ತಲೆ ಒಳಗೆ ಹುಳ ಬಿಡುವಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅವರು ಉತ್ತರ ಕೊಡ್ಲಿ. ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಾನು ಕೇಳ್ತೇನೆ, ಹೋದ ಬಾರಿ ಕಾಂಗ್ರೆಸ್ ಅಲಯನ್ಸ್ ಮಾಡಿಕೊಂಡು ನಾವು 9 ಸೀಟ್ ಕೊಟ್ಟಿದ್ವಿ, ಈ ಬಾರಿ ನೀವು 3 ಸೀಟ್ ತಗೊಳಕ್ಕೆ ಎದುರಿಸಿ ಬೆದರಿಸಿ ಧಮಕಿ ಹಾಕಿ ಈ ಬಾರಿ 3 ಸೀಟ್ ತಗೊಂಡಿದ್ದಾರೆ. ಬಿಜೆಪಿ ಅವ್ರದ್ದು ಸ್ಕೆಚ್ಚು ಕ್ಲಿಯರ್ ಆಗಿದೆ, ಪ್ಲಾನು ಕ್ಲಿಯರ್ ಇದೆ. ಏನು ಅಂದ್ರೆ ಜನತಾದಳವನ್ನ ಅಡ್ಡಡ್ಡ ನುಂಗಾಕಬೇಕು ಅನ್ನೋದು. ಬಹುಶಃ ಈ ಚುನಾವಣೆ ಆದ್ಮೇಲೆ ಬಿಜೆಪಿನೇ ಜನತಾದಳವನ್ನ ನುಂಗಾಕ್ತಾರೆ. ಅದರ ವಿರುದ್ಧ ಅದಕ್ಕೆ ಮೋಸ್ಟ್ಲಿ ಅವರಿಗೆ ಚಿಂತೆ ಆಗಿರಬೇಕು, ಅದಕ್ಕೆ ಈ ತರ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನನಗೆ ಕನಿಕರ ಬರುತ್ತೆ ಜನತಾದಳ ಮತ್ತು ಅದನ್ನ ನಂಬ್ಕೊಂಡಿರೋ ಕಾರ್ಯಕರ್ತರ ಪರಿಸ್ಥಿತಿ ನೋಡಿದಾಗ. ಅವರು ಉತ್ತರ ಕೊಡಬೇಕಾಗಿರೋದು ಅವರ ಪಕ್ಷದ ಭವಿಷ್ಯ ಏನು ಅನ್ನೋದನ್ನ ಅವರು ಯೋಚನೆ ಮಾಡಲಿ. ಗ್ಯಾರಂಟಿ ಯೋಜನೆ ಇದೆ, ಮುಂದೇನು ಇರುತ್ತೆ, ಇದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.